ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಇವತ್ತು ವೆಜ್ ಮೋಮೋಸ್ ರೆಸಿಪಿ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಇದಕ್ಕೆ ಮೊದಲನೇದಾಗಿ ನಾನು ತಗೊಳ್ತಾ ಇದ್ದೀನಿ ಮೈದಾ. ನೀವು ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಇಲ್ಲಾಂದರೆ ವೀಟ್ ಫ್ಲೋರ್ ಬೇಕಾದ್ರೂ ತೊಗೊಳ್ಬೋದು. ಇದಕ್ಕೆ ನಾನು 2 to 3 ಸ್ಪೂನ್ಸ್ ಮೈದಾ, ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬ್ಯಾಟರ್ನ ಡೋ ಕಲಸಿಟ್ಕೊಳ್ಳೋಣ. ನೋಡಿ ಈ ರೀತಿ. ಆನಂತರ ಸ್ಟಫಿಂಗ್ಗೋಸ್ಕರ ಒಂದು ಚಿಕ್ಕ ಕಡಾಯಿನ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆ, ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಸಣ್ಣಗೆ ಚಾಪ್ ಮಾಡಿರೋವಂಥ ಕ್ಯಾಬೇಜ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ಹಾಗೆ ಇದ್ರ ಮೇಲೆ ಕ್ಯಾರೆಟ್ ತುರಿ, ಇದಕ್ಕೆ ಸ್ವಲ್ಪ ಉಪ್ಪು, ಗರಂ ಮಸಾಲ, ಟೊಮೆಟೊ ಸಾಸ್, ಕೊತ್ತಂಬರಿ ಸೊಪ್ಪು ಹಾಗೂ ಸೋಯಾ ಸಾಸ್ ಇದ್ದರೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ರೆಡಿ ಇರೋ ಬ್ಯಾಟರ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಸಣ್ಣ ಸಣ್ಣ ಉಂಡೆನ ತೊಗೊಂಡು ಈಗ ನೋಡಿ ರೌಂಡಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ರೌಂಡ್ ಮಾಡಿ ಆನಂತರ ಇದನ್ನು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ರೆಡಿ ಇರುವಂಥ ಸ್ಟಫಿಂಗ್ನ ಇದರಲ್ಲಿ ಸಣ್ಣ ಸಣ್ಣ ಪೂರಿ ಶೇಪಿಗೆ ಸಾಕು. ಮೋಮೋಸ್ ನಿಮ್ಮ ಶೇಪ್ ನೋಡಿಕೊಂಡು ಅದರಲ್ಲಿ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಸೈಡಿಂದ ಸ್ವಲ್ಪ ನೀರು ಸವರ್ಕೋಬೇಕು. ನಾನು ಮೋಮೋಸ್ ರೆಡಿ ಇರೋ ಮೋಮೋಸ್ನ ವಿತ್ ಸ್ಟಫಿಂಗ್ ಹಾಕ್ಕೊಂಡ್ಮೇಲೆ ಈ ರೀತಿ ನಾನು ಶೇಪ್ ಕೊಡ್ತಾಯಿದ್ದೀನಿ. ಆನಂತರ ಈ ರೀತಿ ಆಯಿತು. ಮತ್ತು ನೀವು ಬೇಕಾದರೆ ಬೇರೆ ಬೇರೆ ಶೇಪ್ನಲ್ಲೂ ನೀವು ಮೋಮೋಸ್ನ ರೆಡಿ ಮಾಡಿಟ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಸೇಮ್ ಅದೇ ಸೈಜಿಗೆ ಸ್ಟಫಿಂಗ್ನ ರೋಲ್ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ ಇಟ್ಕೊಂಡು ನೋಡಿ ಇದು ಬೇರೆ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸೈಡ್ ಅಷ್ಟೇ ಈ ರೀತಿ ತೊಗೊಂಡು ಇನ್ನೊಂದು ಸೈಡು ಹೇಗಿದ್ದು ಹಾಗೆ ವ್ರ್ಯಾಪ್ ಮಾಡಿದರೆ ಈ ಶೇಪಲ್ಲಿ ನಿಮ್ಗೆ ಮೋಮೋಸ್ ರೆಡಿ ಆಗುತ್ತೆ. ಅದೇ ರೀತಿ ನಿಮ್ಮ ಮನೇಲಿ ಮಕ್ಕಳು, ದೊಡ್ಡವರು, ಬೇರೆ ಯಾರಿಗೆ ಯಾವ ರೀತಿ ಶೇಪ್ ಇಷ್ಟ ಆ ರೀತಿ ನೀವು ಮನೆಯಲ್ಲೇ ಟೇಸ್ಟಿಯಾಗಿರುವಂಥ ವೆಜ್ ಮೋಮೋಸ್ ರೆಡಿ ಮಾಡಿ ಕೊಡ್ಬೋದು. ಸ್ಟಫಿಂಗ್ ಇಟ್ಕೊಳ್ತಾ ಇದ್ದೀನಿ ಸೈಡಿಗೆ ಹಚ್ಚಿ. ಇದಕ್ಕೆ ಸ್ಟಫಿಂಗ್ನ ನಾನು ಕವರ್ ಮಾಡಿಕೊಂಡು ನೋಡಿ ಇದು ಟ್ರಯಾಂಗಲ್ ಶೇಪಲ್ಲಿ ಇದೊಂಥರ ನಾನು ಫೀಲಿಂಗ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಮೋಮೋಸ್. ಈಗ ನೋಡಿ ಬೇರೆ ಬೇರೆ ಡಿಫ್ರೆಂಟ್ ಶೇಪಲ್ಲಿ ಮಾಡಿರುವಂಥ ಮೋಮೋಸ್ ನಾನು ರೆಡಿ ಮಾಡಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆನಂತರ ಇದೊಂದು ಶೇಪು ಇದಕ್ಕೆ ಮೋಮೋಸ್ ನಾನು ಬೇಕಿಂಗ್ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡಾಯಲ್ಲಿ ನೀರು ತೊಗೊಂಡು ಅದು ಕುದ್ದ ನಂತರ ನೀವು ಇದರಲ್ಲಿ ಮಾಡ್ಕೋಬೋದು. ಇಲ್ಲ ಬೇಕಿಂಗ್ ಟ್ರೇ ಇದು ಇಡ್ಲಿದು ಬೇಕಾದ್ರೆ ಸ್ಟ್ಯಾಂಡ್ ಇರ್ತಂದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಅನ್ನೋರು ಕಡಾಯಲ್ಲಿ ಈ ರೀತಿ ತೂತು ಪಾತ್ರೆ ಇಟ್ಕೊಂಡು ಮಾಡ್ಬೋದು. ಆದರೆ ಇಡ್ಲಿ ಸ್ಟಫಿಂಗ್ ಪಾತ್ರೆಲ್ಲೂ ಮಾಡೋದು ತೋರಿಸ್ತೀನಿ ನೋಡಿ ನಾನು. ಇದು ಜೋಡಿಸಿಟ್ಕೊಂಡು ಆನಂತರ ಏನೋ ಸ್ಟೀಮ್ ಕುಕ್ಕೊಂಡು ಮಾಡ್ಕೋಬೇಕು ನೀವು 20 ಮಿನಿಟ್ಸ್ 20 to 25 ಮಿನಿಟ್ಸ್ ಮಾಡಿಕೊಂಡ್ರೆ ಅಂತಂದರೆ ಟೇಸ್ಟಿಯಾಗಿರುವಂಥ ಹಾಗೂ ಹೆಲ್ದಿಯಾಗಿರುವಂಥ ವೆಜ್ ಮೋಮೋಸ್ ಮನೇಲೇ ರೆಡಿ ಆಗುತ್ತೆ. ಇದನ್ನು ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ ಒಂದು ಪ್ಲೇಟಿಗೆ. ಇದಕ್ಕೆ ಟೊಮೆಟೊ ಕೆಚಪ್ ಇಲ್ಲ ಅಂತಂದರೆ ಟೊಮೆಟೊ ಸಾಸ್ನೊಂದಿಗೆ ನೀವು ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿರುವಂಥ ಹಾಟ್ ಮೋಮೋಸ್, ವೆಜ್ ಮೋಮೋಸ್ ರೆಡಿಯಾಗಿದೆ ಮನೆಯಲ್ಲೇ. ಇದಕ್ಕೆ ಸ್ಟಫಿಂಗ್ ಬೇಕಾದ್ರೆ ಚೇಂಜ್ ಮಾಡಿಕೊಂಡು ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಬೋದು. ಇದು ಕ್ಯಾಬೇಜ್ ಸ್ಟಫಿಂಗ್ ನಾನು ತೋರಿಸಿದ್ದೀನಿ ನೋಡಿ. ಟೇಸ್ಟಿಯಾಗಿರುವಂಥ ಹೆಲ್ದಿ ಮೋಮೋಸ್ ರೆಡಿ ಎಟ್ ಹೋಮ್. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.